ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ವಾರ ಅಂತ ಬೇಗ ಎದ್ದೇಳೋದು, ಬೇರೆ ದಿನ ಲೇಟಾಗಿ ಎದ್ದೇಳೋದು ಆ ಥರ ಎಲ್ಲ ಏನಿಲ್ಲ ನಮ್ಮಲ್ಲಿ. ಆ್ಯಸ್ ಯೂಶುವಲ್ ಸೇಮ್ ಒಂದೇ ಟೈಮ್ ಇರುತ್ತೆ. ಪ್ರತಿನಿತ್ಯನೂ ಸಹ ಸ್ನಾನ ಮುಗಿಸಿನೇ ಮನೆ ಮುಂದೆ ತುಳಸಿ ಕಟ್ಟೆ ಮುಂದೆ ರಂಗೋಲಿಗಳನ್ನ ಹಾಕ್ಕೊಳ್ತೀನಿ. ಇನ್ನು ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಕೂದಲನ್ನೆಲ್ಲ ಒಣಗಿಸ್ಕೊಂಡು ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂತಹ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ತಿಂಡಿಗೆ ಅಂತ ಇಡ್ಲಿ ಹಾಗೆ ಸಿಂಪಲ್ಲಾಗಿ ತರಕಾರಿ ಏನೂ ಹಾಕದೆ ಒಂದು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ ಈ ಸಾಂಬಾರು. ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೊಂಡು ನಂತರ ಒಗ್ಗರಣೆ ಮಾಡಿ ಕೂಗಿಸಿರುವಂತಹ ಬೇಳೆ ಟೊಮೆಟೊ ಹಾಕಿ ಸಾಂಬಾರು ಪುಡಿ, ಹುಣಸೆಹಣ್ಣಿನ ರಸ, ಬೆಲ್ಲ ಹಾಗೆ ಉಪ್ಪನ್ನು ಹಾಕಿ ಕುದಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಒಂದು ಲೆಹೆಂಗಾಗೆ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ ಹಾಕೋದಿತ್ತು. ಅದಕ್ಕೆ ಮ್ಯಾಚ್ ಆಗೋ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಹುಡುಕಿ ತಂದು ಸ್ಟಿಚ್ ಹಾಕೋದ್ರಲ್ಲೇ ಟೈಮ್ ಕಳೆದೋಯ್ತು. ಇನ್ನು ನಮ್ಮನೆ ಹತ್ರನೇ ಅಣ್ಣಮ್ಮ ದೇವಿನ ಕೂರಿಸಿದ್ರಿಂದ ಅಲ್ಲಿಗೆ ತಂಬಿಟ್ಟನ್ನ ಆರತಿ ಮಾಡ್ಕೊಳ್ಳೋಣ ಅಂತ ತಂಬಿಟ್ಟನ್ನು ಎಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಮಾಡಿ ಎಲ್ಲನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಎಲ್ಲ ತಂಬಿಟ್ಟನ್ನ ಆರತಿಗೆ ಅಂತಲೇ ಒಂದು ಹೂವು ಇರ್ತಿತ್ತು, ಅದನ್ನು ಸಿಗಿಸ್ತಾ ಇದ್ರು ಈ ಥರ. ಆದರೆ ಇವಾಗೆಲ್ಲ ಹೂ ಸಿಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಗಣಗ್ಲೆ ಹೂವನ್ನೇ ಹಾಕಿ ಮನೇಲೇ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮನೆ ಹತ್ರ ಕೂರಿಸಿರುವಂತಹ ಅಣ್ಣಮ್ಮ ದೇವಿಗೆ ಹೋಗಿ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಊಟಕ್ಕೆ ಅಂತ ಬಸ್ಸಾಂಬಾರು ಹಾಗೆ ಹೆಸರು ಕಾಳು ತರಕಾರಿನ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಎಗ್ ಮಸಾಲನೂ ಸಹ ಮಾಡ್ಕೊಂಡಿದ್ದೆ.